ಹುಡುಗರು ಸರಿ. ಏನ ನಿನ್ನ ಹೆಸರು? ಬ್ರೋ ರಾಹುಲ್. ಹಾ, ರಾಹುಲ್. ನಿನ್ನ ಹೆಸರೇನು? ಸುಮನ್. ಸುಮನ್. ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತಾ ಇದೀವಿ ಇವಾಗ? 18ನೇ ವರ್ಷ. 18ನೇ ವರ್ಷ? ನಿನ್ನ ಏಜ್ ಕೇಳಿಲ್ಲ ಕಡೆ ನಾನು. 18ನೇ ವರ್ಷ. ನೀವು ಆಚರಿಸ್ತಿರೋದು 18ನೇ ವರ್ಷದ? ನಿಂಗೆ 18 ವರ್ಷ ನಂಗ್ರೆ ಇದು ಆನ್ಸರ್ ಸಕ್ಕದಾಗಿತ್ತು. ಇವನು ಆಚರಿಸ್ತಿರೋದು 18 ವರ್ಷ. ಒಂದು ರೀತಿ ಕರೆಕ್ಟೇ. ಬೇಡ, ನಮಗೆ ಟೋಟಲ್ ಯಾವಾಗ ನಮಗೆ ಸ್ವಾತಂತ್ರ್ಯ ಬಂದಿದ್ದು? 1947. ಅಲ್ಲಿಗೆ ಎಷ್ಟು ವರ್ಷ ಆಯ್ತು? ಗೊತ್ತಿಲ್ಲ. ಕ್ಯಾಲ್ಸಿ ತಗೊಂಡು ಲೆಕ್ಕ ಹಾಕ್ಬೇಕು ಈಗ. 80ನೇ ವರ್ಷಕ್ಕೆ ಕಾಲಿಡ್ತಿದೀವಿ. ರಾಷ್ಟ್ರಗೀತೆ ಬರ್ದವ್ರು ಯಾರು? ನೋಡು, ಅವ ಹೇಳ್ತಾನೆ. ಸ್ಕೂಲ್ಗೆ ಹೋಗಿಲ್ಲ ಅಂತೀರಿ ಅವರು? ಓದ್ತಾ ಇದ್ದೀರಾ? ಹೇಳ್ತಾರ ನಮ್ಮ ಹುಡುಗರು ಹೇಳ್ತಾರ. ಮತ್ತೆ ರಾಷ್ಟ್ರಪಿತ ಯಾರು? ರಾಷ್ಟ್ರಪತಿ ಎಲ್ಲ ಕಣೋ, ರಾಷ್ಟ್ರಪಿತ. ರಾಷ್ಟ್ರಪತಿ ಯಾರು? ಗಾಂಧೀಜಿ. ರಾಷ್ಟ್ರಪಿತ ಯಾರು? ರಾಷ್ಟ್ರಪಿತಾನೇ ಗಾಂಧೀಜಿ. ರಾಷ್ಟ್ರಪಿತಾನೇ ಗಾಂಧೀಜಿ. ರಾಷ್ಟ್ರಪತಿನ ರಾಷ್ಟ್ರಪಿತನ? ರಾಷ್ಟ್ರಪಿತ ಗಾಂಧೀಜಿ. ರಾಷ್ಟ್ರಪತಿ ಗೊತ್ತಿಲ್ಲ. ಗಾಂಧೀಜಿ. ಮಹಾತ್ಮ ಗಾಂಧೀಜಿ. ರಾಷ್ಟ್ರಪಿತ ಗಾಂಧೀಜಿ, ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿ. ಇದೆಯಾ ಸರ್? ಹೇಳಿ ಸರ್, ಏನ್ ನಿಮ್ಮ ಹೆಸರು? ದಿಲೀಪ್ ಅಂತ ಸರ್. ದಿಲೀಪ್ ಅವರೇ, ಎಷ್ಟನೇ ವರ್ಷದ ಸ್ವಾತಂತ್ರ್ಯ ಇದು? 79 ಸರ್. 79 ಕಂಪ್ಲೀಟ್ ಆಯ್ತು. ನೀವು ಹೇಳಿದ್ ಕರೆಕ್ಟ್. ಯಾರೋ ನಮ್ಮ ಇವರು ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ದ್ರೌವನ್ನೆಲ್ಲ ಕೇಳಿಸ್ಕೊಂಡ್ರು. ದ್ರೌಪದಿ ಮುರ್ಮು. ಗೊತ್ತಾಯ್ತು. ಈಗ ಯಾರು ಚೆನ್ನಾಗಿ ಮಾತಾಡ್ತೀರಾ ನೀವು ಇಬ್ರಲ್ಲಿ? ಚೆನ್ನಾಗಿ ಮಾತಾಡೋರು ಯಾರು? ಮಾತಾಡ್ತೀರಾ? ಸರಿ, ಒಂದ್ ಕೆಲಸ ಮಾಡಿ. ಈಗ ಆಗಸ್ಟ್ 15 ಸ್ವಾತಂತ್ರ್ಯ ದಿನ ಎಲ್ಲ ನಮ್ಗೂ ಅದಕ್ಕೆ ಆಗ್ಬರಲ್ಲ. ಮಾಡೋ ಇರ್ಲಿ. ನಿನ್ ಮತ್ತೆ ನೋಡು, ನಿಮ್ ಕಾಲೇಜಲ್ಲಿ ಅವಕಾಶ ಕೊಟ್ರ ನಿಂಗ? ಇಲ್ಲ. ಮತ್ತೆ ನಾವು ಕೊಡ್ತಿದೀವಿ. ಹೇಳೋ, ಹೇಳ್ರು. ಆಗಸ್ಟ್ 15 ಭಾಷಣ ಮಾಡ್ರು ನೋಡೋಣ. ಹೆಂಗ್ ಮಾಡ್ತೀರಾ? ಏನ್ ಮಾಡೋದು? ಆಗಸ್ಟ್ 15 ಇವತ್ತು ದಿನ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಮಾಡೋ, ನೀನ್ ಮಾಡೋ. ಆಗಸ್ಟ್ 15. ಆಗಸ್ಟ್ 15. 80ನೇ ವರ್ಷದ್ದು. 80ನೇ ವರ್ಷದ್ದು ಇಂಡಿಪೆಂಡೆಂಟ್. ಹಂಗೆ. ಓಕೆ ಆಯ್ತು. ಥ್ಯಾಂಕ್ ಯು. ಸರ್ ನಮಸ್ಕಾರ. ನೋಡೋಣ ನಮ್ಮ ಹಿರಿಕರು ಹೆಂಗ್ ತಿಳ್ಕೊಂಡಾರೆ. ಏನ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಶಿವಪುತ್ರ ಅಂತೇಳಿ. ಶಿವಪುತ್ರ? ಓ, ನಮ್ದು ಬೀದರ್ ಸರ್. ಬೀದರ್ ರೀ? ಬಂದ್ರಿ? ಬೀದರ್ ನಾವು ಕೆಲಸ ಮಾಡಕ್ ಬಂದಿವಿ ಸರ್. ಬೀದರ್ದಿಂದ ಕೆಲಸ ಮಾಡ್ಲಕ್ ಬಂದಿರಿ? ಏನ್ ಕೆಲಸ? ನಾವು ಬೆಂಗಳೂರು ಬಂದು 96 ಮೇ ಪಾಸ್ದಾಗ ಬೆಂಗಳೂರು 30 ವರ್ಷ ಮೇಲೆ ಆಯ್ತು ಸರ್. 96ರಲ್ಲೇ ಬಂದ್ಬಿಟ್ರೆ ಬೆಂಗಳೂರು ಬಂದಿವಿ ಸರ್. ಮಕ್ಕಳೆಲ್ಲ ಇಲ್ಲೇ ಓದಿಸಿ ಸರ್ ಬೆಂಗಳೂರಲ್ಲಿ. ಕಂಪನಿ ಎಲ್ಲ ಕೆಲಸ ಮಾಡ್ತಾರ ಮಕ್ಕಳು. ಹೌದಾ? ನಾವೊಂದು ಬ್ಯಾಂಕ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತೇವೆ, ಸುಬ್ರಹ್ಮಣ್ಯ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಅಂತೇಳಿ. ಸರ್ ಸ್ವಾತಂತ್ರ್ಯ ಸಿಕ್ಕಿದೆ ಅಲ್ವಾ ನಮ್ಗೆ? ಸಿಕ್ಕಿದೆ ಸರ್. ಅದು ಸುಮಾರು ವರ್ಷ ಆಯ್ತು ಸರ್. ಸುಮಾರು ವರ್ಷ ಆಗೋಯ್ತು. ಸ್ವಾತಂತ್ರ್ಯ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ನೀವು? ಸಿಗ್ಲಿಲ್ಲ ಅಂದ್ರೆ ಎಲ್ಲ ಹಿಂಗೆ ಎಲ್ಲ ಎಡವಟ್ ಆಯ್ತೀವಿ ಸರ್. ಈಗ ಎಲ್ಲ ಹಿಂಗೆ ಎಡವಟ್ ಆಯ್ತಾ? ಹೆಂಗೆ ಎಲ್ಲ ನಡೀತಾ ಇದೆ ಸರ್. ಈಗಿಂದ ಏನಿಲ್ಲ ಸರ್. ಈಗೆಲ್ಲ ಸ್ವಾತಂತ್ರ್ಯ ಸಿಕ್ಕರು ಬಿ ಈಗೆಲ್ಲ ಕಾಲ್ಮನೆಲ್ಲ ಕೆಟ್ಟದ್ ಸರ್. ಎಲ್ಲ ಏನಿಲ್ಲ, ಸಿಕ್ಕರು ಕಾಲ್ ಕೆಟ್ಟೋಗ್ಬಿಟ್ಟೆ ಸರ್. ಏನಿಲ್ಲ. ಹಂಗಾರೆ ಸ್ವಾತಂತ್ರ್ಯ ಸಿಕ್ಕಿಲ್ವಾ ನಮ್ಗೆ? ಸ್ವಾತಂತ್ರ್ಯ ಸಿಕ್ಕಿಲ್ಲಪ್ಲೇನೆ ಅಲತ್ತ ಸರ್. ಈಗ ಎಲ್ಲ ಸಿಕ್ಕ ಮೇಲೆ ಎಲ್ಲ ಹಾಳಾಗೋಯ್ತಾ? ಇಲ್ಲ, ಸಿಕ್ಕಿದಾಗೆಲ್ಲ ಚೆನ್ನಾಗಿದೆ. ಈಗಿನ ಯುವಕರು ಮುಂಚೆ ಎಲ್ಲ ಚಂದ ಇತ್ತು. 20 ವರ್ಷ ಹಿಂದೆ ಏನಿತ್ತು ಇವಾಗ ಏನ್ ಬಿ ಇಲ್ಲ ಸರ್. ಹಂಗಿಲ್ಲ, ಚೇಂಜ್ ಆಗ್ಬಿಟ್ಟಿದೆ ಎಲ್ಲ. ಸರ್ ಬರ ಇಲ್ಲಿ ಹುಡುಗ್ರ. ಬರ ಇಲ್ಲಿ ಬಾರೋ ಕಂದ. ಏನ್ ನಿನ್ನ ಹೆಸರು? ಬಾರೋ, ಇಬ್ರು ಬರೋ. ಆಯ್ತು. ಏನ್ ನಿನ್ನ ಹೆಸರು? ತೇಜಸ್. ನಿನ್ನ ಹೆಸರೇನು? ಏನ್ ಓದ್ತಿದ್ದೀರಾ? ಫಸ್ಟ್ ಇಯರ್. ಓ, ಮಕ್ಕಳು PUC ಮಕ್ಕಳಲ್ಲ ಹಂಗಾರೆ ನೀವು? ದೊಡ್ಡರು PUCನಾ? ನಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ಸಿಕ್ಕಿದೆ ಯಾವಾಗ? ದಿನಾಚರಣೆ ಅಲ್ಲ, ಸ್ವಾತಂತ್ರ್ಯ ಸಿಕ್ಕಿದೆ ಯಾವಾಗ? 1947. ನಿಜ ಹೇಳ್ತಾವ್ರೇನೋ? ತಪ್ಪು ಹೇಳ್ದ ಕಣವನು. ಆಗಸ್ಟ್ 15, 1947. ಎಷ್ಟು ವರ್ಷ ಆಯ್ತು? ಈಗ ಎಷ್ಟನೇ ಸ್ವಾತಂತ್ರ್ಯ ಇದು? 80 ಕಂಪ್ಲೀಟು? 79 ಕಂಪ್ಲೀಟು. ಕಂಪ್ಲೀಟ್ ಆಗಿ 80. ಏನ್ ಯಾವ ಸಬ್ಜೆಕ್ಟ್ ನೀವು ಓದ್ತಿರೋದು ಈಗ? ಕಾಮರ್ಸಾ? ಓಕೆ. ನಿನಗೆ ಮೈಕ್ ಕೊಟ್ರೆ ಏನ್ ಭಾಷಣ ಮಾಡ್ತೀಯ ಸ್ವಾತಂತ್ರ್ಯ ದಿನಾಚರಣೆ? ಜಾಸ್ತಿ ಭಾಷಣ ಬರಲ್ಲ ಅಣ್ಣ. ಭಾಷಣ ಬಿಗಿಯೋದು ಬೇಡ, ಹೇಳಿದ್ರೆ ಸಾಕು. ಬರಲ್ಲ ಅಣ್ಣ. ಹೇಳೋ, ಮಾತಾಡೋ ನೀನು. ನೋಡಿ ನಿಮ್ಮ ಸ್ಕೂಲಲ್ಲಿ ಯಾರು ನೋಡಿ, ಈಗ ನಿಮಗೆ ನ್ಯಾಷನಲ್ ಟಿವಿಲಿ ಅವಕಾಶ ಕೊಡ್ತಿದೀವಿ ನಾವು. ಭಾಷಣ ಮಾಡೋದ್ರೆ ಏನು ಭಾಷಣ ಮಾಡ್ತೀಯಾ? ನಂಗೆ ಮಾಡಕ್ ಬರಲ್ಲ ಅಣ್ಣ. ಇವ್ನು ಮಾಡ್ತಾನೆ ಚೆನ್ನಾಗಿ.
ಮತ್ತೆ ಏನು ಬರುತ್ತೆ ನಿಮಗೆ? ನಮ್ಮ ದೇಶದ ಬಗ್ಗೆ ಭಾಷಣ ಮಾಡಲ್ವಾ? ರಾಷ್ಟ್ರಗೀತೆ ಬರ್ದವ್ರು ಯಾರು? ಕುವೆಂಪು. ಕುವೆಂಪು. ನಾಡಗೀತೆ ಬರ್ದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್ ಅಲ್ಲಿ. ನಾಡಗೀತೆ ಬರ್ದವ್ರು ಯಾರು? ಕುವೆಂಪು. ರಾಷ್ಟ್ರಗೀತೆ ಬರ್ದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ನಾಡಗೀತೆ ಬರ್ದವ್ರು ಯಾರು? ಬಾರೋ ಆಯ್ತು. ಹಾಂ, ಒಂದೇ ಮಾತ್ರ ಬರ್ದವ್ರು ಯಾರು? ತಿರುಗಿ ನಿಂತ್ಕೊಬಿಟ್ಟು ಆ ಕಡೆಗೆ. ಹಾಂ, ಆಂಟಿ ಆಂಟಿ ಚೆನ್ನಾಗಿದ್ದೀರಾ? ಕನ್ನಡ ಬರಲ್ಲ? ಅಯ್ಯ ತಾಯಿ, ಎಷ್ಟು ವರ್ಷ ಆಯ್ತು ಕರ್ನಾಟಕಕ್ಕೆ ಬಂದು? 10 ವರ್ಷ. ಯಾಕೆ ಬಂದ್ರಿ? ಯಾಕೆ ಬಂದ? ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ನಮಗೆ ಸ್ವಾತಂತ್ರ್ಯ ಇದೆ, ನಾವೆಲ್ಲರೂ ಓಡಾಡ್ತೀವಿ. ನೀವೇನ್ರಿ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆದ್ರೂ ಹಿಂಗೆ ಕೇಳ್ತಿದ್ದೀರಾ ಅಂತೀರಾ ನಮ್ಗೇನೆ ಅಲ್ವಾ? ಹಾಂ, ನಿಮ್ಮ ಹೆಸರೇನು? ಲತಾ. ಲತಾ. ಲತಾ, ಎಷ್ಟು ನಿಮಗೆ ಇವಾಗ ವಯಸ್ಸು? 60 ವರ್ಷ. 60 ವರ್ಷ. ಓ, ಹಂಗಾರೆ ಸ್ವಾತಂತ್ರ್ಯ ಸಿಕ್ತಾಗ ನೀವಿದ್ರಿ ಅಲ್ವಾ? ಹೌದು. ಸಿಕ್ಕಾದ್ಮೇಲೆ ಇದ್ರಿ ನೀವು. ಸ್ವಾತಂತ್ರ್ಯ ಸಿಕ್ಕಿ 20 ವರ್ಷ ಆದ್ಮೇಲೆ ಉಟ್ಬಿಟ್ರಿ ನೀವು. ಹೌದು. ಹಾಂ, ಅವಾಗ ಹೆಂಗಿತ್ತು, ಇವಾಗ ಹೆಂಗಿದೆ? ಚೆನ್ನಾಗಿದೆ. ಇವಾಗ ಚೆನ್ನಾಗಿದ್ಯಾ? ಅವಾಗ ಅವಾಗಲೂ ಚೆನ್ನಾಗಿತ್ತು. ಅವಾಗಲೂ ಚೆನ್ನಾಗಿತ್ತಾ? ಆಯ್ತು ಬಿಡಿ. ಹಾಂ, ನಿಮ್ಮ ಹೆಸರೇನು ಮೇಡಮ್? ಸೂರ್ಯ. ಸೂರ್ಯ? ಸೂರ್ಯ ಅಂತ ಹೆಸರು ಇಟ್ಬಿಟ್ರೆ ನಿಮ್ಗೆ? ಅಯ್ಯೋ ಶಿವನೇ. ಹಾಂ, ಯಾವ್ರು? ತಮಿಳ್ನಾಡು. ತಮಿಳ್ನಾಡಾ? ಸರಿ. ಕನ್ನಡ ಬರ್ತದಲ್ವಾ? ಕೊಂಚ ಕೊಂಚ. ಕೊಂಚ ಕೊಂಚ ಬ್ಯಾಡ ಬಿಡಿ. ಕೊಂಚ ಕೊಂಚ. ಅಲ್ಲ ಮೇಡಮ್ ನಮಸ್ಕಾರ, ಏನು ನಿಮ್ಮ ಹೆಸರು? ಸುಮಲತಾ ಸರ್. ಸುಮಲತಾ? MP ಸುಮಲತಾ? ಬರ್ರಿ ಬರ್ರಿ. ಯಾವ್ರು? ಪಾವಗಡ. ಪಾವಗಡದವ್ರೇನ್ರಿ ನೀವು? ಹಾಂ, ಮತ್ತೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯ್ತು? ಸ್ವಾತಂತ್ರ್ಯನೇ ಸಿಕ್ಕಿಲ್ಲ ಸರ್. ಸ್ವಾತಂತ್ರ್ಯನೇ ಸಿಕ್ಕಿಲ್ವಾ? ಸಿಕ್ಕಿಲ್ಲ. ಎಲ್ಲಿ ಸಿಕ್ಕಿದೆ ಸ್ವಾತಂತ್ರ್ಯ? ಸಿಕ್ಕಿಲ್ಲ. ಚಿಕ್ಕ ಮಕ್ಕಳನ್ನ ರೇಪ್ ಮಾಡ್ತಿದ್ದಾರೆ ಈ ಕಾಲದಲ್ಲಿ. ಸ್ವಾತಂತ್ರ್ಯ ಎಲ್ಲಿ ಸಿಗಿದೆ? ಒಬ್ಬರಿಗೆ ಓಡಾಡಕ್ ಆಗ್ತಿಲ್ವಲ್ಲ ಹೆಣ್ಮಕ್ಳು. ಎಲ್ಲಿದೆ ಸ್ವಾತಂತ್ರ್ಯ? ಯಾರು ತಂದಿದ್ದಾರೆ? ಸ್ವಾತಂತ್ರ್ಯನೇ ಬಂದಿಲ್ಲ ನಮ್ಗೆ. ಹೆಣ್ಮಕ್ಳು ಸ್ವಾತಂತ್ರ್ಯನೇ ತಂದಿಲ್ಲ ಸರ್. ಸ್ವಾತಂತ್ರ್ಯನೇ ಕೊಟ್ಟಿಲ್ಲ ನೀವು? ಸ್ವಾತಂತ್ರ್ಯ ತಂದಿದ್ರೆ ಇವತ್ತು ಹೆಣ್ಮಕ್ಳು ಏನ್ ಮಾಡ್ಬೇಕಂಗಾರೆ? ಈಗ ನಿಮ್ಗೆ ಸ್ವಾತಂತ್ರ್ಯ ಸಿಗ್ಬೇಕಂದ್ರೆ ಹೆಂಗಿರ್ಬೇಕು? ಹೋರಾಡ್ಬೇಕು. ಎಲ್ಲೋ ಯಾವ ತರ ಹೋರಾಡಬೇಕು? ಎಲ್ಲಿ ಹೋರಾಡಬೇಕು? ಹೆಂಗ್ ಹೋರಾಡಬೇಕು? ನ್ಯಾಯ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಗೋ ತಕ್ಕ ಹೋರಾಡ್ಬೇಕು. ಹಂಗಾರೆ ಗಂಡ್ ಮಕ್ಳಿಗೆ ಸ್ವಾತಂತ್ರ್ಯ ಇದೆಯಾ? ಇದೆಯಾ? ಸರಿ, ಗಂಡ್ ಮಕ್ಳಿಗೆ ಇಲ್ಲ ಅಂತ ನಾನು ಹೇಳಲ್ಲ. ಗಂಡ್ ಮಕ್ಳಿಗೆ ಇದೆ, ಇಲ್ಲ ಅಂತಿಲ್ಲ. ಬಟ್ ಒಂದ್ ಗಂಡ್ ಮಕ್ಳಿಗೆ ಇದೆಯಾ? ಮತ್ತೆ ಗಂಡ್ ಹಂಗಾದ್ರೆ ಒಂದ್ ನಿಮಿಷ ನಿಮಿಷ. ಪ್ರಿಯತಮನಿಗಾಗಿ ಪತಿಯನ್ನೇ ಕೊಂದ ಹೆಂಡತಿ ನಮ್ಮನ್ನು ಸಾಯಿಸ್ತಾರ್ರಿ. ನಮಗೂ ನ್ಯಾಯ ಬೇಕು. ಸರಿ, ಓಕೆ, ಒಪ್ಕೊಂತೀನಿ. ಚಿಕ್ಕ ಮಗು ಏನ್ ಮಾಡಿದೆ ಸರ್? ಚಿಕ್ಕ ಮಗುಗ್ ರೇಪ್ ಮಾಡಿ ಮರ್ಡರ್ ಮಾಡ್ತಿದಾರಲ್ಲ, ಇದು ನ್ಯಾಯನಾ? ಕರೆಕ್ಟ್, ಅದು ನ್ಯಾಯ ಅಲ್ಲ, ಅದು ನಿಜವಾಗ್ಲೂ ಅನ್ಯಾಯ. ಮತ್ತೆ DK ಶಿವಕುಮಾರ್ ಅವರು ನೋಡ್ಬೇಕು, ಈಗಿನ ಪ್ರಧಾನಮಂತ್ರಿ ಅವರು ಮಾತಾಡ್ಬೇಕು, ನೋಡಿ ಏನಾಗ್ತಿದೆ ಅಂತ ಕಾನೂನು ತಗೋಬೇಕು. ತಗೊಂಡ್ಬಂದಿದಾರಲ್ಲ ಬೇಟಿ ಬಚಾವೋ ಅಂತ ಎಲ್ಲಿ ತಂದಿದ್ದಾರೆ? ಬೇಟಿ ಬಚಾವೋ ತಂದಿದಾರಲ್ಲ, ಎಲ್ಲಿದೆ ನ್ಯಾಯ? ಎಲ್ಲಿದೆ? ಸುಮಲತಾ. ಸುಮಲತಾ ಅವರು ಒಟ್ಟಲ್ಲಿ ಹೇಳ್ತಿದ್ದೀರಿ ನಮ್ಗ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿಲ್ಲ ಅಂತ. ಸರಿಯಾ? ಸಿಕ್ಕಿಲ್ಲ ಸರ್. ಸಿಕ್ಕಿಲ್ಲ. ನಮ್ ಗಂಡ್ ಮಕ್ಳಿಗೂ ಸಿಕ್ಕಿಲ್ಲ, ಹಂಗಾರೆ ಒಪ್ಕೋತೀರಾ? ಗಂಡ್ ಮಕ್ಳು ಸಿಕ್ಕಿ ಅಂದ್ರೆ ಇದಾರೆ, ಇಲ್ಲ ಅಂತಿಲ್ಲ. ಹೆಣ್ಮಕ್ಳು ಇದಾರೆ, ಗಂಡ್ ಮಕ್ಳು ಇದಾರೆ. ಇಬ್ಬರಿಗೂ ಭೇದ ಭಾವನೆ ಮಾಡಬಾರ್ದು ಸರ್. ಭೇದ ಭಾವನೆ ಮಾಡಬಾರ್ದು. ಪರವಾಗಿಲ್ಲ, ಸುಮಲತಾ ಅವರು ಒಂದು ಒಳ್ಳೆ ಪಾಯಿಂಟನ್ನ ಹಾಕಿದ್ರು. ಇವತ್ತು ಅತ್ಯಾಚಾರಗಳಾಗ್ತಾ ಇದೆ, ಅದು ಕೂಡ ಚಿಕ್ಕ ಮಕ್ಕಳು ಅಂದೇ ನೋಡ್ದೇನೆ. ಸೊ ಎಲ್ಲಿದೆ ಸ್ವಾತಂತ್ರ್ಯ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಹಾಂ, ಆಯಿತು. ಇನ್ನೊಂದು ಸ್ವಲ್ಪ ಪ್ರಶ್ನೆ ಕೇಳ್ಬೇಕು ನಾವು. ರಾಷ್ಟ್ರಪಿತ ಯಾರು? ಅಕ್ಕ ನಾಚಿಕೆ ಆಗುತ್ತೆ. ಅಕ್ಕ, ರಾಷ್ಟ್ರಪಿತ ಕೇಳಿದ್ದು ನನ್ನ ರಾಷ್ಟ್ರಪತಿ ಅಲ್ಲ. ಇನ್ನೊಂದ್ಸಲ ಹೇಳಿ, ಸ್ವತಂತ್ರ ಅಂತ ನೀವು? ಸ್ವತಂತ್ರ. ಓಕೆ, ಥ್ಯಾಂಕ್ ಯು. ಹಣ್ಣು ಫುಲ್ ಸ್ವತಂತ್ರ. ಅಣ್ಣ ಏನಣ್ಣ ಹೆಸರು? ಗಣೇಶ್. ಯಾವ್ರು? ಶಿವಮೊಗ್ಗ. ಆಯ್ತು, ಫೋನ್ ಇಡಿ ಕೆಳಗ. ಕ್ಯಾಮ್ರಾ ಕಾಣುದಿಲ್ಲ ಅಂದ್ರೆ. ಏನ್ ಓದಿದ್ರಿ? SLC. ಈಗ ಅಲ್ಲೊಬ್ರು ಮೇಡಮ್ ಹೇಳಿದ್ರು ನಮ್ಮ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರು. ಯಾಕಿಲ್ಲ? ಅವರಿಗೆಲ್ಲ ಕಾಂಗ್ರೆಸ್ ಅವರು ಬಸ್ ಫ್ರೀ, ಬಸ್ ಫ್ರೀ, ಆಮೇಲೆ ಇದು 2000 ಫ್ರೀ, ಸ್ತ್ರೀ ಶಕ್ತಿ ಫ್ರೀ, ಗೃಹ ಯೋಜನೆ ಎಲ್ಲ ಕೊಡ್ತಾ ಇದಾರೆ. ಅದಕ್ಕಿಂತ ಸ್ವಾತಂತ್ರ್ಯ ಬೇಕೇ? ಆದ್ರೆ ಅವರು ಬಹಳ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು. ಹೆಣ್ಮಕ್ಳು ಚಿಕ್ಕ ಮಕ್ಳದು ಕೂಡ ಅತ್ಯಾಚಾರ, ರೇಪ್ ಆಗ್ತಾ ಇದೆ, ಎಲ್ಲಿದೆ ಸ್ವಾತಂತ್ರ್ಯ ಅಂತ ಕೇಳ್ತಾವ್ರೆ. ಅದು ಕಂಟ್ರೋಲ್ ಮಾಡೋದು ಇದಲ್ಲ. ಕಂಟ್ರೋಲ್ ಮಾಡೋದು ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದಲ್ಲ, ರಾಜಕಾರಣಿಗಳಿಗೆ ಬಿಟ್ಟಿದ್ದು ಅಂತೀರಾ? ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು? 1947. ಎಷ್ಟು ವರ್ಷ ಆಯ್ತು? ಎಷ್ಟು? 75 ಆಯ್ತು. 75? 5 ವರ್ಷ ಕಮ್ಮಿ ಹೇಳ್ಬಿಟ್ರೆ 80. ಇನ್ನೂ 5 ವರ್ಷ ಕಮ್ಮಿ ಹೋಗ್ಬಿಟ್ರಿ ನೀವು. 80. ಸರಿ, ಮತ್ತೆ ಆಯ್ತು. ಗಂಡ್ ಮಕ್ಳಿಗೆ ಹಂಗಾರೆ ಸ್ವಾತಂತ್ರ್ಯ ಇಲ್ವಾ?
ಗಂಡ್ ಮನ್ಸಿ ದುಡ್ಕೊಂಡ್ ತಿಂತಾರಂತ ದುಡ್ಕೊಂಡು ತಿಂತಾರೇನ ಲೆಕ್ಕಾಚಾರ. ಹಂಗ ನೋಡಕ್ ಹೋದ್ರೆ ನಮಗೆ ಸ್ವಾತಂತ್ರ್ಯ ಇಲ್ಲ ಹಂಗಾರೆ. ಹೌದೌದು. ಹೌದಾ ಶಿವ? ಸರಿ ಬಿಡಿ, ಆಯ್ತು. ಆಯ್ತು, ಓಕೆ 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 ಓಕೆ. ಮೇಡಮ್ ಏನ್ ನಿಮ್ಮ ಹೆಸರು? ಈ ಸ್ವಾತಂತ್ರ್ಯ ಸಿಕ್ಕಿದೆ ಕಣ್ರಿ, ಯಾಕ್ರಿ ಎದ್ರುಕೊಂಡು ಓಡಾಡ್ತಿದ್ದೀರಾ? ನೋಡಪ್ಪ, ಸ್ವಾತಂತ್ರ್ಯ ಸಿಕ್ಕಿದ್ರು ನಾಚ್ಕೊಂಡು ಓಡಾಯ್ತವ್ರೆ. ಸ್ವಾತಂತ್ರ್ಯ ಸಿಕ್ಕಿದ್ರು ನಾಚ್ಕೊಂಡು ಓಡಾಡ್ತಿದ್ದೀರಾ ನೀವು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಅಂತ ಹೇಳಿ ಮೇಡಮ್ ಮೈಕ್ ಹಿಡಿಯೋದು. ಮೇಡಮ್ ನಿಮ್ಮ ಹೆಸರೇನು? ಸರ್ ನಿಮ್ಮ ಹೆಸರೇನು? ದೊಡ್ಡೇಶ್. ಯಾವೂರು? ದಾವಣಗೆರೆ. ದಾವಣಗೆರೆನಾ? ಓಕೆ ಸರ್. ಆಗಸ್ಟ್ 15 ಏನು ಸರ್? ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ಕನ್ನಡದಲ್ಲಿ ಹೇಳಿ ಸರ್. ಸ್ವಾತಂತ್ರ್ಯ ದಿನಾಚರಣೆ. ಎಷ್ಟನೇ ಸ್ವಾತಂತ್ರ್ಯ ದಿನಾಚರಣೆ ಸರ್ ಇದು? 98 ಇರ್ಬೇಕು ನೋಡ್ಲಿ. 98 98ನೇ ವರ್ಷದ? 68 ಇರಬೇಕು. 68ನೇ ವರ್ಷದ ಇರ್ಬೋದು ಸರ್, ಅಷ್ಟು ಐಡಿಯಾ ಇಲ್ಲ ನನಗೆ. 98ನೇ ವರ್ಷದ್ದು ಅಲ್ಲ, 68ನೇ ವರ್ಷದ್ದು ಅಲ್ಲ. ಒಂದು ಇಲ್ಲ ಸರ್, ಕಾಲೇಜ್ಗೆ ಹೋಗ್ಬೇಕಾದ್ರೆ ಗೊತ್ತಾಗ್ತದೆ. ಕಾಲೇಜಿಗೆ ಹೋಗ್ಬೇಕಾದ್ರೆ ಗೊತ್ತಾಗ್ತಿತ್ತು, ಈಗ ಗೊತ್ತಾಗೋದಿಲ್ಲ ಅಂತೀರಾ? ಐಡಿಯಾ ಇಲ್ಲ. ಆಯ್ತು ಬಿಡಿ ಸರ್. ಈಗ 80ನೇ ವರ್ಷದಿದು. 80 ವರ್ಷದ. ಹಂಗೆ ಶಿವ. ಮತ್ತೆ ಸರ್ ರಾಷ್ಟ್ರಪಿತ ಯಾರು? ರಾಷ್ಟ್ರಪಿತ ನೀವು ಸಡನ್ನಾಗಿ ಕೇಳ್ಬಿಟ್ರೆ ಹೆಂಗೆ ಗೊತ್ತಾಯ್ತು ನಿಮ್ಗೆ? ಮತ್ತೆ ಏನೋ ನಿಮಗೆ ಮುಂಚೆನೆ ಮೆಸೇಜ್ ಮಾಡ್ಬಿಟ್ಟು ಮೆಸೇಜ್ ಅಲ್ಲ, ನೀವು ಸಡನ್ ಹೋಗಿ ಬೈಕ್ ತಗೊಂಡ್ಬಿಟ್ರೆ ಅದು ಹಂಗೆ ಮಜಾ. ಅದೇ ಮಜಾ. ಯೋಚನೆ ಮಾಡೋಕೆ ಟೈಮ್ ಇರಲ್ಲ. ಅದೇ ಮಜಾ. ರಾಷ್ಟ್ರಪಿತ ಪಿತ ಪಿತ ರಾಷ್ಟ್ರಪಿತ. ರಾಷ್ಟ್ರಪಿತ ರಾಷ್ಟ್ರಪತಿ ಗೊತ್ತಿಲ್ಲ. ಗೊತ್ತಿಲ್ವಾ? ರಾಷ್ಟ್ರಪತಿ ರಾಷ್ಟ್ರಪತಿ ಪತಿ ಪಿತ ರಾಷ್ಟ್ರಪತಿ ಗೊತ್ತಿಲ್ಲ. ಅದು ಗೊತ್ತಿದೆ. ರಾಷ್ಟ್ರಪಿತ ಗಾಂಧೀಜಿ, ಗಾಂಧಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಈಗ ದ್ರೌಪದಿ ಮುರ್ಮು ಗೊತ್ತಾಯ್ತು. ಈಗ ಗೊತ್ತಾಯ್ತಾ? ಸರ್ ಸ್ವಾತಂತ್ರ್ಯ ಸಿಗ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ನಮ್ಮ ಭಾರತ? ಸ್ವಾತಂತ್ರ್ಯ ಸಿಕ್ಕಿಲ್ಲಪ್ಪ ಅಂದ್ರೆ ಬ್ರಿಟಿಷ್ ಆಳ್ವಿಕೆ ಮುಂದುವರಿಯೋದಂಗೆನೆ. ಸೊ ಬ್ರಿಟಿಷರ ಆಳ್ವಿಕೆ ಇಲ್ಲ. ಇಲ್ಲ. ಸೊ ನಾವು ಈಗ ಸೇಫ್ ಅಂತೀರಾ? ಅಂತ ಫುಲ್ ಸೇಫ್ ಅಂತ ಹೇಳಕ್ಕಾಗೋದಿಲ್ಲ. ಫುಲ್ ನಾವು ಸ್ಟಕ್ ಆಗಿದೆ ಅಂತ ಹೇಳಕ್ಕಾಗೋದಿಲ್ಲ. ಈಗ 1947 ಕತೆ ಬಿಡಿ, ನಮಗೆ ಸ್ವಾತಂತ್ರ್ಯ ನಿಜವಾಗ್ಲೂ ಸಿಕ್ಕಿದೆಯಾ? ಒಂದು 50% ಅಂತ ಹೇಳ್ಬೋದು ಅಷ್ಟೇ. ಹೌದಾ? 50%. ಇನ್ನು ಉಳಿದಿದ್ದು ಏನಾಗಿದೆ? ಇನ್ನು ಉಳಿದಿದ್ದು ರಾಜಕೀಯದಿಂದ ಸ್ವಲ್ಪ ಇದಾಗಿದೆ ಅಷ್ಟೇ. ರಾಜಕೀಯದ ತಿಕ್ಕಾಟಕ್ಕೆ ಒಳಗೆ ಸಿಗಾಕೊಂಡ್ಬಿಟ್ಟಿದೀವಿ ನಾವು. 100%. ಹಂಗಾಗಿ ಪೂರ್ತಿ ಸ್ವಾತಂತ್ರ್ಯ ಇಲ್ಲ ನಮಗೆ. ಅದೇನೋ ದೇವ್ರ ಹೊರ ಕೊಟ್ರು ಪೂಜಾರಿ ಕೊಡ್ಲಿಲ್ಲ ಹಂಗಾಯ್ತು. ಸರಿ. ಹುಡುಗರ ಪೆಪ್ಪರ್ಮೆಂಟ್ ಕೊಡ್ತಾರೆ ಶಾಲೆಯಲ್ಲಿ. ಏನೇನು ಹೆಸರು? ದೇವರಾಜು. ಕಾನ್ಫಿಡೆನ್ಸ್ ನಿಂತವನಂದ್ರೆ ಪಕ್ಕ ಉತ್ತರ ಕೊಡ್ತಾನೆ ಅಂತ ಇವ ಅಲ್ವಾ? ಸರಿ. ಮತ್ತೆ ಏನ್ ಸಮಾಚಾರ ಹೇಳ್ಬೇಕು ನೀವೇ. ಯಾವ್ರು? ಕಡೂರು. ಕಡೂರಾ? ನಮ್ ಚಿಕ್ಕಮಂಗ್ಳೂರು ಬಲಿ ನೀನು ಹಂಗ್ರೆ. ಹೌದು. ಮತ್ತೆ ಏನ್ ಸಮಾಚಾರನಪ್ಪ? ಹೇಳ್ಬೇಕಪ್ಪ. ಏನ್ ವಿಶೇಷ ಈ ಸಲ ಸ್ವಾತಂತ್ರ್ಯ ದಿನಾಚರಣೆಗ? ಏನಿಲ್ಲ. ಏನಿಲ್ವಾ? ನಮ್ಮ ಧ್ವಜದಲ್ಲಿ ಒಟ್ಟು ಎಷ್ಟು ಕಲರ್ ಇರೋದು? 3 4 4 3 4 4 4 3 4 ಯಾವ್ಯಾವು? ಕೇಸರಿ, ಬಿಳಿ, ಹಸಿರು, ನೀಲಿ. ಬುದ್ಧಿವಂತ. ಆಮೇಲೆ ಯೋಚನೆ ಮಾಡ್ಬಿಟ್ಟ. 3 ಅಂದಡಿಕೆ ಓ ಅಣ್ಣ ಎಲ್ಲಿಗೆ ಬರ್ತಾವನೆ ಮ್ಯಾಟ್ರಿಗೆ ಅಂತ. 4ನೇದು ಯಾವುದು? 4ನೇ ನೀಲಿ. ಅದೇ ಯಾವ್ದ್ರ ಬಣ್ಣ ಅದು? 4ನೇದು ಯಾವ್ದ್ರ ಬಣ್ಣ ಅದು? ಅಶೋಕ ಚಕ್ರ. ಎಷ್ಟು ಮುಳ್ಳುಗಳು? ಎಷ್ಟು ಮುಳ್ಳುಗಳು ಅಶೋಕ ಚಕ್ರಕ್ಕ? ಗೊತ್ತಿಲ್ಲ. ಅವು ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಒಟ್ಟಲ್ಲಿ ಅಶೋಕ ಚಕ್ರ ಇದೆ ಅನ್ನೋದು ಗೊತ್ತು. ಗೊತ್ತು. 24 ಮುಳ್ಳು. 24 ಮುಳ್ಳು. ಏನ್ ಸೂಚಿಸುತ್ತೆ ಅದು ಗೊತ್ತಾ? ಗೊತ್ತಿಲ್ಲ, ಹೇಳಿ. 24 ಗಂಟೆಯ ಇರಬೇಕು. ಹಂಗೆ ಆಯ್ತು. ಇದು ಕೇಸರಿ, ಬಿಳಿ, ಹಸಿರು ಅವು ಬಣ್ಣಗಳು ಏನು ಸೂಚಿಸುತ್ತೆ ಗೊತ್ತಾ? ಬಿಳಿ ಬಣ್ಣ ಏನು ಸೂಚಿಸುತ್ತೆ? ಬಿಳಿ ಬಣ್ಣ ಶಾಂತಿ. ಶಾಂತಿ. ಹಸಿರು ಪ್ರಕೃತಿ. ಕೇಸರಿ ಕಣಕಣದಲ್ಲಿ ಗೊತ್ತಿತ್ತು, ಮರ್ತಾಗಿ. ಯಾರು ನೋಡ್ತಾ ಇದ್ದೀರಾ ಇನ್ನು? ಸರ್ ನಮಸ್ಕಾರ. ಬರ್ರಿ ಸರ್, ಬನ್ನಿಲಿ. ಅಲ್ಲ, ಈಗ ಮಕ್ಕಳನ್ನು ಮಾತಾಡ್ಸ್ಬೇಕು, ದೊಡ್ಡರನ್ನು ಮಾತಾಡ್ಬೇಕು. ನಿಮ್ಮ ಹತ್ರ ಅವನ್ನೆಲ್ಲ ಕೇಳಲ್ಲ ನಾನು. ನಿಮ್ಮ ಹೆಸರೇನು? ಭಾಸ್ಕರ್ ಸರ್. ಭಾಸ್ಕರ್. ಏನ್ ಕೆಲಸ ಮಾಡ್ತಾರೆ? ಅಗರಬತ್ತಿ ಕೆಲಸ. ಯಾವ ಬಿಸ್ನೆಸ್? ಅಗರಬತ್ತಿ. ಓ ಅಗರಬತ್ತಿ. ಏನ್ ಸರ್, ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನಮ್ಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಸ್ವಾತಂತ್ರ್ಯ ಸಿಕ್ಕಿರೋದೇ ಗೊತ್ತಿಲ್ವೇ? ಅಯ್ಯೋ ಶಿವನೇ. ಹೋಗ್ಲಿ, ಸ್ವಾತಂತ್ರ್ಯ ಸಿಕ್ಕಿ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಾ? ಮತ್ತೆ ಯಾವ ಏರಿಯಾ ನಿಮ್ದು? ಅಗ್ರಹಾರ, ಬೆಣ್ಣೆ ಮಿಲ್ ಅಗ್ರಹಾರ. ಹೌದಾ? ಹಂಗಾರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ನಿಜವಲ್ವೇ? ಅಯ್ಯೋ ಶಿವ. ಆಯ್ತು ಅಜ್ಜ, ಎಷ್ಟು ವರ್ಷ ಆಯ್ತದ? 1947ರಲ್ಲಿ. ನೋಡ್ರಿ. ಯಾರು ಕೊಡ್ಸಿದ್ದು? ಸತ್ಯಾಗ್ರಹ ಇದರಿಂದ.
ಉಪವಾಸ ಸತ್ಯಾಗ್ರಹದಿಂದ ಮಾತ್ರನಾ? ಎಲ್ಲ ಹೋರಾಟ ಮಾಡಿದ್ದಾರೆ ಬಾಲಗಂಗಾಧರ ತಿಲಕ್ ಓ ಅವರೆಲ್ಲ ಜಾಸ್ತಿ ಜನ. ಸುಭಾಷ್ ಚಂದ್ರ ಬೋಸ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇವರೆಲ್ಲ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅಷ್ಟೆಲ್ಲ ಕಷ್ಟಪಟ್ಟವ್ರೆ, ಹಾ. ಅಷ್ಟೆಲ್ಲ ಬೆವರು ಸುರಿಸವ್ರೆ, ಕೆಲವ್ರು ರಕ್ತನು ಸುರಿಸ್ಬಿಟ್ಟವ್ರೆ. ಗಂಡೆಗೆ ಪ್ರಾಣ ಹತ್ಯೆ ಆಗೈತೆ. ವಿಧಾನಸೌಧದಲ್ಲೇ ಆಗಿದೆಯಲ್ವಾ? ಆ? ವಿಧಾನಸೌಧ ಅಲ್ಲಿ ಆಗಿದೆಯಲ್ಲ, ಗೋಲಿ ಬಿದ್ದರು. ಹೌದಲ್ವಾ? ಈಗ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕೈತಾ ನಮ್ಗೆ? ಏನು ಸಿಕ್ಕೈತೆ? ಸಿಕ್ಕಿಲ್ವಾ? ಏನು ಯಾಕೆ? ಸ್ವತಂತ್ರ ಬಂದಿದೆ ಅಷ್ಟೇ. ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಸ್ವತಂತ್ರ ಇರೋದು. ಸುಮ್ ಬುಕ್ಕಲ್ಲಿ ಬಂದದೆ ಅಷ್ಟೇ. ಅಷ್ಟೇ. 1947 ಸ್ವಾತಂತ್ರ್ಯ ದಿನಾಚರಣೆ ಬರವಣಿಗೆಯಲ್ಲಿ ಇದೆ ಅಷ್ಟೇ. ಅಷ್ಟೇ. ಸಿಕ್ಕಿಲ್ವಾ? ಮತ್ತೆ ಏನಾಗದೆ? ಏನ್ ಒಂದು ಕೇಳಿದ್ರು ಒಂದೂ ಆಗಲ್ಲ ಕೆಲಸಗಳು ಯಾವ. ಎಲ್ಲ ದುಡ್ಡು ದುಡ್ಡು ದುಡ್ಡು. ನೋಡಿ, ಭ್ರಷ್ಟಾಚಾರ ಅನ್ನೋ ಒಂದು ಭ್ರಷ್ಟಾಚಾರ ಇದೆ. ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರುವಾಗ ಸ್ವಾತಂತ್ರ್ಯ ಹೆಂಗ್ ಎಲ್ಲಿದೆ? ಸಿಕ್ಕದ? ಸುಮ್ಮನೆ ಸ್ವತಂತ್ರ ಬಂದಿದೆ ಅಷ್ಟೇ. ಹೇಳಕ್ ಮಾತ್ರ ಸ್ವಾತಂತ್ರ್ಯ, ಅದ್ರೊಳಗಡೆ ಭ್ರಷ್ಟಾಚಾರ. ಅಷ್ಟೇ, ಯಾವುದಕ್ಕೂ ಸ್ವತಂತ್ರ ಕಾರಣ ಇಲ್ಲ. ಯಾರು ಅದಕ್ಕೆ? ಹಾ, ಕಾರಣ ಯಾರು? ಎಲ್ಲ ನಾವೇ ಹೊಣೆ. ನಾವೇ ಹೊಣೆಯ? ಯಾಕೆ? ಅಂತೊಳಗೆ ಓಟ್ ಹಾಕ್ತಾ ಇರ್ತೀವಲ್ವಾ? ಹಂಗೆ ವಿಷಯ. ಸರಿ, ನಿಮ್ಮ ಹೆಸರೇನಂದ್ರೆ? ಮೈಲಪ್ಪ. ಯಾವೂರು? ಗೋರಿಬಿದ್ನೂರು. ಗೌರಿಬಿದ್ನೂರಾ? ಸರಿ ಸರಿ, ಚೆನ್ನಾಗಿ ಮಾತಾಡಿದ್ರೆ. ನೋಡಪ್ಪ, ಸ್ವಾತಂತ್ರ್ಯ ಸಿಕ್ಕೈತೆ. ನೀವು ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟಿದ್ರಿ? ಲಾಂಗ ಮಚ್ಚ ಇದು? ಏನ್ ನಿಮ್ಮ ಹೆಸರು? ಮಾತಾಯಿ, ಹೆಸರು ಹೇಳವ. ಇಲ್ಲೇ ಕುತ್ಕೊತೀನಿ, ಬರವ. ಇಲ್ಲೇ ಕುತ್ಕೊಳ್ಳವ, ದೂರದಲ್ಲೇ ಕುತ್ಕೊಳ್ಳವ. ಏನ್ ಹೆಸರು? ಸತ್ಯ. ಸತ್ಯ ಹೇಳ್ಬೇಕು. ಕುತ್ಕೊಳ್ಳವ, ಕುತ್ಕ ತಂಗಿ. ಅದ್ಯಾಕೆ ಹಿಂಗೆ ಎದ್ರಕಂಡಿ? ಕುಂತ್ಕೊಳ್ಳವ. ಅಯ್ಯೋ, ನಿಂತ್ಗಿನ್ ಸುಸ್ತಾಗ್ಬಿಟ್ಟೆ. ಕುಂತ್ಕೊಳ್ಳವ, ಸ್ವಾತಂತ್ರ್ಯ ಸಿಕ್ಕದೆ. ಏನ್ ನಿಮ್ಮ ಹೆಸರು? ಸತ್ಯ. ಸತ್ಯ ಅವ್ರೆ, ಸತ್ಯ ಹೇಳಿ, ಸ್ವಾತಂತ್ರ್ಯ ಸಿಕ್ಕಿದ್ಯಾ ನಮ್ಗೆ? ಹಾ, ಯಾವಾಗ? ನಾಳೆ ಬರುತ್ತಲ್ಲ ಅವಾಗ? ಹಾ, ಹೌದಾ? ಸ್ವಾತಂತ್ರ್ಯ ದಿನಾಚರಣೆ ದಿನ ಏನ್ ಸಿಗುತ್ತೆ? ಇದು ಸ್ವೀಟು ಸ್ವೀಟು, ಪೆಪರ್ಮೆಂಟು. ರಜೆ ಸಿಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಸ್ವಾತಂತ್ರ್ಯದ ದಿನ ಸ್ವಾತಂತ್ರ್ಯ ಸಿಕ್ತಾ ಅಥವಾ ರಜೆ ಸಿಕ್ತಾ? ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ರಜೆ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ರಜೆ ಸಿಕ್ಬಿಡ್ತಾ? ರಜೆ ಬೇಕಾ ಸ್ವಾತಂತ್ರ್ಯ ಬೇಕಾ? ಎರಡು ಬೇಕಾ? ಅಬ್ಬಬ್ಬಬ್ಬ. ಯಾವೂರು? ಇದೆ ಬೆಂಗಳೂರಾ? ಎಲ್ಲಿ ಏರಿಯಾ? ರಾಜಾಜಿನಗರನಾ? ಸರಿ, ಮತ್ತೆ ಯಾರು ನಮ್ಮ ರಾಷ್ಟ್ರಪಿತ? ರಾಷ್ಟ್ರಪಿತ ಜವಾಹರ್ಲಾಲ್ ನೆಹರು. ಏ ಬಾರವ ಇಲ್ಲೇ. ರಾಷ್ಟ್ರಪಿತ ಕಣವ. ತಿರುಗಿ ಕ್ಯಾಮ್ರಾ ಇರ್ತಾರೆ. ಯಾಕಪ್ಪ ನೀನ್ ತಿರುಗಿ ತಿರುಗಿ ಕ್ಯಾಮ್ರಾ ಹಿಡಿತಿದ್ಯಾ? ಸುಮ್ ನಿಂತ್ಕೋ. ಮನೇಲಿ ಗೊತ್ತಾದ್ರೆ ಅಷ್ಟೇ. ಇರ್ಲಿ ಬಿಡು, ಏನ್ ಓದ್ತಿದ್ಯವ? ಸುಮ್ನೆ ಇವೆಲ್ಲ ಪೊನ್ನಿ. ಫನ್ನಿ ಅದು ತಿಳ್ಕೊಬೇಕು. ಫನ್ನಿ. ಆಯ್ತು, ರಾಷ್ಟ್ರಪಿತ ಗಾಂಧೀಜಿ. ನೀವು ಮೊದಲ ಪ್ರಧಾನಮಂತ್ರಿ ಹೆಸರು ಹೇಳ್ಬಿಡ್ರಿ. ಒಂದು ಭಾಷಣ ಮಾಡಿ ನೋಡವ, ಹೆಂಗ್ ಮಾಡ್ತೀರಿ ಸ್ವಾತಂತ್ರ್ಯ ದಿನಾಚರಣೆಗೆ? ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಏನ್ ನಿಮ್ಮ ಹೆಸರು? ಸಚಿನ್. ಆಯ್ತು, ಇಡೀ ಮೇಡಮ್, ಎಲ್ಲೂ ಓಡೋಗ್ಬಿಡಿ. ಅಯ್ಯೋ, ಸ್ವಾತಂತ್ರ್ಯ ಸಿಕ್ಕದ, ಸ್ವಾತಂತ್ರ್ಯ ದಿನದ ಬೇರೆ, ನೀವು ಹಿಂಗೆ ಹೋಗ್ಬಿಟ್ರಿ ಹೆಂಗೆ? ಏನು ನಿಮ್ಮ ಹೆಸರು ಮೇಡಮ್? ಮಂಜುಳ. ಯಾವರು? ಪಾವಗಡ. ಪಾವಗಡದವ್ರು. 2ನೇ ಕೇಸು ಇಲ್ಲಿ. ಹೇಳಿ ಮತ್ತೆ, ಇದು ಎಷ್ಟೇ ಸ್ವಾತಂತ್ರ್ಯ ದಿನಾಚರಣೆ? ಗೊತ್ತಿಲ್ಲ. ಮೆಚ್ಚಿದೆ ಕಣವ. ಅಲ್ಲ, ನೀನು ಹೇಳಿಲ್ಲ ಅಂದ್ಬಿಟ್ಟು ಮೆಚ್ಚಿದಲ್ಲ, ಗೊತ್ತಿಲ್ಲ ಅಂತ ಧೈರ್ಯವಾಗಿ ಹೇಳ್ದಲ್ಲ, ಮೆಚ್ಚಿದೆ ಕಣವ. ಸರಿ, ರಾಷ್ಟ್ರಪಿತ ಯಾರು? ನಮಗೆ ಸ್ವಾತಂತ್ರ್ಯ ಸಿಕ್ಕ ವರ್ಷ ಯಾವುದು? ಗೊತ್ತಿಲ್ಲ. ದಿನ? ಆಗಸ್ಟ್ 15. ಅಬ್ಬ, ಅದೊಂದು ಮಾತ್ರ ಗೊತ್ತಾ? ಅವತ್ತೇನು ಸಿಗುತ್ತೆ? ಸ್ವಾತಂತ್ರ್ಯ ಸಿಗುತ್ತಾ? ಹಂಗಾರೆ ಸಿಕ್ಕಿಲ್ವ ಇನ್ನೂ? ಸಿಕ್ಕೈತೆ. ರಜೆ ಒಂದು ಸಿಗುತ್ತಲ್ಲ? ರಜೆ, ಸ್ವೀಟು. ಗಾಂಧೀಜಿ ಯಾರು? ಸ್ವಾತಂತ್ರ್ಯ ಹೋರಾಟಗಾರರು. ಅವ್ರನ್ನ ಏನಂತ ಕರಿತಿದ್ರು? ಅಮ್ಮ ಬಿಟ್ಬಿಡೋಣ, ನಾಳೆ ನಮ್ಮ ಮಮ್ಮಿ ನೋಡಿದ್ರೆ ಟಿವಿಲಿ ಹೊಡೆದಾಕ್ಬಿಡ್ತಾರೆ. ನಿಮ್ಮ ಹೆಸರೇನು ಸರ್? ಸಚಿನ್. ಸಚಿನ್, ಎಷ್ಟು ವರ್ಷ ಆಯ್ತು ಸರ್ ಸ್ವಾತಂತ್ರ್ಯ ಸಿಕ್ಕಿ? ಇದು ಎಷ್ಟೇ ವರ್ಷ? ಐ ಥಿಂಕ್ 77. 77ನಾ? ಒಂದು 3 ವರ್ಷ ಕಮ್ಮಿ ಹೇಳ್ಬಿಟ್ರಿ. ಈಗ 80ನೇ ವರ್ಷದ್ದು ನಾವು. 80. ರಾಷ್ಟ್ರಪಿತ ಗಾಂಧೀಜಿ ಅಲ್ವಾ? ರಾಷ್ಟ್ರಪಿತ ಗಾಂಧೀಜಿ ಅಂತ ಹೇಳ್ತೀನಿ, ಅಲ್ಲ ಅಂತವ್ರೆ. ಮತ್ತೆ ಯಾರು? ನಮ್ಮ ಡ್ಯಾಡಿ ಅನ್ಬಿಟ್ರಪ್ಪ. ಓಕೆ ಸರ್. ರಾಷ್ಟ್ರಪತಿ ಯಾರು ಸರ್ ಈಗ? ರಾಷ್ಟ್ರಪತಿ ಪ್ರೆಸೆಂಟು ಮುರ್ಮು ಅಂತ ಏನೋ ಮುರ್ಮು ಅಂತ ಏನೋ ಬರ್ತದೆ. ಅವ ಏನೋ ಇನ್ನೊಂದ್ಸರಿ ಜ್ವರ ಹೇಳವ. ಹೇಳಿ ಹೇಳಿ ಹೇಳು, ಪರವಾಗಿಲ್ಲ. ಒಂದರೂ ಸರಿಯಾಗಿ ಹೇಳಿದ ಜ್ವರ ಹೇಳವ. ದ್ರೌಪದಿ ಹೇಳವ. ಸರಿ, ದ್ರೌಪದಿ ಮುರ್ಮು.
ಅಬ್ಬಾ ಸದ್ಯ ಅಕ್ಕ ಪಾಸ್ಟ್ ತಿಳ್ಕೊಳ್ಳಿಲ್ಲ ಅಂದ್ರು ಪ್ರೆಸೆಂಟ್ ತಿಳ್ಕೊಂಡವ್ರೆ. ಮೇಡಮ್ ಇಯರ್ಫೋನ್ ಹಾಕೊಂಡು ನಿಂತ್ಕೊಬಿಡಿ ಸರಿ. ಏನು ನಿಮ್ಮ ಹೆಸರು? ರಕ್ಷಿತಾ. ಹಾಂ ರಕ್ಷಿತಾ. ರಕ್ಷಿತಾ. ಆಗಸ್ಟ್ 15 ಏನು? ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ದಿನಾಚರಣೆ ಯಾವ ಇಸ್ವಿಲ್ ಬಂದಿದ್ದು? 1947. ಎಷ್ಟು ವರ್ಷ ಆಯಿತು? 80 ವರ್ಷ. 80 ವರ್ಷ. ರಾಷ್ಟ್ರಪಿತ ಯಾರು? ರಾಷ್ಟ್ರಪಿತ ಜನಗಣ ಮನ ಗೊತ್ತಾ? ಅದಕ್ಕೆ ಏನಂತ ಕರೀತಾರೆ? ರಾಷ್ಟ್ರಗೀತೆ. ಅದನ್ನು ಬರ್ದವ್ರು ಯಾರು? ಕುವೆಂಪು. ಕುವೆಂಪು. ನಾಡಗೀತೆ ಗೊತ್ತಾ? ಅದೇನು ಹೇಳಿ ನಾಡಗೀತೆ ಏನು ಫಸ್ಟ್ ಸಾಲು? ಜೈ ಭಾರತ ಜನನಿ. ಅದನ್ನು ಬರ್ದವ್ರು ಯಾರು? ಗೋವಿಂದ ಗೋವಿಂದ. ನಾಡಗೀತೆ ಬರ್ದಿದ್ದು ಕುವೆಂಪು, ರಾಷ್ಟ್ರಗೀತೆ ಬರ್ದಿದ್ದು ರವೀಂದ್ರನಾಥ ಟಾಗೋರ್. ಪಾಪ ಗೊತ್ತಿರ್ತದೆ, ಸುಮ್ಮನೆ ಏನೋ ಕನ್ಫ್ಯೂಸ್ ಆಗಿ ಮರ್ತೋಗಿರ್ತದೆ. ನಾವು ಅದನ್ನ ಇದು ಮಾಡೋಕ್ಕಾಗದು, ಸುಮ್ಮನೆ ಒಂದು ಫನ್ನಿ. ಮೇಡಮ್ ನೀವು ಮಾತ್ರ ಬಿಡೋಲ್ಲ. ಏನು ನಿಮ್ಮ ಹೆಸರು? ಈಗ ಎಲ್ಲರೂ ಮಾತಾಡ್ಸ್ಕೊಂಡು ಕೇಳಿಸ್ಕೊಂಡು ಪ್ರಶ್ನೆಗೆ ಉತ್ತರ ಎಲ್ಲ ಕೇಳಿಸ್ಕೊಂಡ್ಬಿಟ್ರಿ. ಅದಕ್ಕೆ ಈಗ ಎಲ್ಲ ಕೇಳಿಸ್ಕೊಂಡಾಯ್ತಲ್ಲ, ಹೇಳುಮಾ ಅಂತ. ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ಗೊತ್ತಿಲ್ಲ? ನರೇಂದ್ರ ಮೋದಿ. ಅರೆ ಬೇಟಿಯೋ ಗೊತ್ತಿಲ್ಲ ಅನ್ಬಿಟ್ರಲ್ಲಪ್ಪ. ನರೇಂದ್ರ ಮೋದಿನಾ? ಮೊದಲ ಪ್ರಧಾನಮಂತ್ರಿ ಯಾರು? ಅದೆಲ್ಲ ತಿಳ್ಕೊಂಡು ನಾನೇನ ಮಾಡಲಿ? ನೀವು ಜನ್ಸಿನಾ? ಇಲ್ಲ ಇಲ್ಲ. ಹಾಂ, ನೀವು ಜನ್ಸಿ ಸ್ಟೂಡೆಂಟಾ? ಇಲ್ಲ ಇಲ್ಲ. ಹಾಂ, ಸ್ವಾತಂತ್ರ್ಯ ಸಿಕ್ಕಿದೆ ಯಾವಾಗ? 1945. 45 47. 45 47. ಇಲ್ಲ, ನೀವು ಕನ್ಫ್ಯೂಸ್ ಆಗ್ಬಿಡ್ರಿ. ಇಲ್ಲ 47. 45 47. 45 47. ಬಿಡಿ, ಕನ್ಫ್ಯೂಸ್ ಆಗ್ಬಿಟ್ರಿ ನೀವು. 45 ಕಣ್ರಿ. ಯಾಕ್ರಿ? 47. ಹೌದಾ? ಪಕ್ಕನಾ? ಅಬ್ಬಾ ಸದ್ಯ ಕನ್ಫ್ಯೂಸ್ ಮಾಡಿದ್ರು ಜಗ್ಲಿಲ್ಲ ಅಕ್ಕ. ಡೇಟು ಗೊತ್ತಿಲ್ಲ ಡೇಟ್. ನಮ್ಮ ರಾಷ್ಟ್ರೀಯ ಲಾಂಛನ ಯಾವುದು? ರಾಷ್ಟ್ರೀಯ ಲಾಂಛನ ಕಾಂಚನ ಅಲ್ಲ, ಲಾಂಛನ. ಲಾಂಛನ ಹೇಳಿ. ಚಕ್ರ. 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 ಅಶೋಕ ಚಕ್ರ. ಅಶೋಕ ಚಕ್ರ ನಮ್ಮ ರಾಷ್ಟ್ರೀಯ ಲಾಂಛನ. ಹೌದೇ? ಯಾವ ಮೇಷ್ಟ್ರು ಹೇಳ್ಕೊಟ್ರು? ಯಾವ್ದೋ ಒಂದು ಮೇಷ್ಟ್ರು ಹೇಳ್ಕೊಟ್ರು. ಯಾವುದೋ ಒಂದು ಮೇಷ್ಟ್ರು ಹೇಳ್ಕೊಟ್ರಾ? ಓಲಿ ಬಿಡಿ. 4 ಸಿಂಹಗಳು ಕರೆಕ್ಟಾ? ಗೊತ್ತಿಲ್ಲ. ಗೊತ್ತಿಲ್ವಾ? ನೀವ್ ಹೇಳ್ಬೇಕು. ಹೌದು. ಹೌದಾ? ಹ್ಞೂ ಸರಿ ಬಿಡಿ, ಆಯ್ತು. ಪಾಪ ಎಲ್ಲ ಪ್ರಶ್ನೆನೂ ನಿಮ್ಮ ತೋಲೆ ಕೇಳ್ಬಿಟ್ರೆ ಬೇಜಾರಾಗೋಯ್ತದೆ ನಿಮಗೆ. ಬಿಸ್ಲಿಗೆ ಹೋಗಿ ಯಾಕಮ್ಮ ನಿಂತ್ಕತೀಯಾ? ಪ್ರಶ್ನೆ ಕೇಳ್ತೀನಿ ಅಂತನಾ? ಬಿಡಿ, ನೆರಳಲ್ಲಿ. ಮೇಡಮ್ ನಮಸ್ಕಾರ. ಏನು ನಿಮ್ಮ ಹೆಸರು? ನಿಮ್ಮ ಹೆಸರು ಹಿಂಗಾ? ಹೇಳಿ, ಏನು ನಿಮ್ಮ ಹೆಸರು? ಹೆಸರು ಹೇಳ್ರಿ, ಪರವಾಗಿಲ್ಲ. ಹಂಗೆ ಪ್ರಶ್ನೆ ಕೇಳಂಗ್ರೆ. ಮೇಡಮ್ ರಾಷ್ಟ್ರೀಯ ಲಾಂಛನ ಯಾವುದು ಮೇಡಮ್? ಲಾಂಛನ ಅವರೇ, ರಾಷ್ಟ್ರೀಯ ಲಾಂಛನ ಯಾವುದು? ರಾಷ್ಟ್ರೀಯ ಪ್ರಾಣಿ ಯಾವುದು? ರಾಷ್ಟ್ರೀಯ ಪಕ್ಷಿ ಯಾವುದು? ಯಾಕೆ ಇವಾಗ ನಾನು ನಿಮಗೆ ಯಾಕೆ ಹೇಳಬೇಕು? ನನಗೆ ಗೊತ್ತಾ ಇಲ್ವಾ ಅಂತ? ಓ ಹಂಗ ಹೇಳಂಗಿಲ್ವ? ಹಂಗಾರೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಆಯ್ತು ನಮಗೆ. ಜನ್ಸಿ ಯುಗ 2000 ಗೃಹಲಕ್ಷ್ಮಿ ಏನ ಹೇಳ್ತೀಯಾ? ಹೊಡಿರೋ ಚಪ್ಪಾಳೆ. ನಾನು ಹೇಳ್ತೀನಿ ಅಂತ ಬಂದ ಈ ಚಿಕ್ಕ ಹುಡುಗ. ಮೆಚ್ಲೇಬೇಕು ಕಣ ನಿನ್ನ. ಭಾರತಮ್ಮ ಕುತ್ಕೊಳ್ಳೋಣ. ಹೇಳ್ತೀಯಾ? ಏನು ಹೇಳ್ತೀಯಾ? ಕ್ರಿಕೆಟ್. ಕ್ರಿಕೆಟ್ ಬಗ್ಗೆ ಏನು ಗೊತ್ತು? ಕ್ರಿಕೆಟ್ ಬಗ್ಗೆ ನಿಂಗೆ ನೀವು ಕ್ವಶನ್ ಕೇಳಿದ್ರೆ ಹೇಳ್ತೀನಿ. ಕ್ವಶನ್ ಕೇಳಿದ್ರೆ ಹೇಳ್ತೀಯಾ? ಸ್ವಾತಂತ್ರ್ಯ ದಿನಾಚರಣೆ ಗೊತ್ತಾ? ಗೊತ್ತಿಲ್ವಾ? ಕ್ರಿಕೆಟ್ ಮಾತ್ರನಾ? ಅಯ್ಯೋ ಬೇಡ ಬಿಡು, ಕ್ರಿಕೆಟ್ ಬೇಡ. ಮೊದಲು ನಮ್ಮದು ಸ್ವಾತಂತ್ರ್ಯದ ಬಗ್ಗೆ ನೀನು ಸ್ಟಡಿ ಮಾಡು, ಸರಿನಾ? ಏನು ಓದ್ತಿದ್ಯಾ? 6th. ಯಾವ ಸ್ಕೂಲು? ಸರಿ, ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದೋ ಹುಡುಗರು. ಸರಿ, ಏನ ನಿನ್ನ ಹೆಸರು? ರಾಹುಲ್. ನಿನ್ನ ಹೆಸರೇನು? ಸುಮನ್. ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತಾ ಇದೀವಿ ಇವಾಗ? 18ನೇ ವರ್ಷ. 18ನೇ ವರ್ಷ? ನಿನ್ನ ಏಜ್ ಕೇಳಿಲ್ಲ ಕಡೆ ನಾನು. 18ನೇ ವರ್ಷ. ನೀವು ಆಚರಿಸ್ತಿರೋದು 18ನೇ ವರ್ಷದ? ನಿಂಗೆ 18 ವರ್ಷ ನಂಗ್ರೆ ಇದು ಆನ್ಸರ್ ಸಕ್ಕದಾಗಿತ್ತು. ಇವನು ಆಚರಿಸ್ತಿರೋದು 18 ವರ್ಷ. ಒಂದು ರೀತಿ ಕರೆಕ್ಟೇ. ಬೇಡ, ನಮಗೆ ಟೋಟಲ್ ಯಾವಾಗ ನಮಗೆ ಸ್ವಾತಂತ್ರ್ಯ ಬಂದಿದ್ದು? 1947. ಅಲ್ಲಿಗೆ ಎಷ್ಟು ವರ್ಷ ಆಯ್ತು? ಗೊತ್ತಿಲ್ಲ. ಕ್ಯಾಲ್ಸಿ ತಗೊಂಡು ಲೆಕ್ಕ ಹಾಕ್ಬೇಕು ಈಗ. 80 ವರ್ಷಕ್ಕೆ ಕಾಲಿಡ್ತಿದೀವಿ. ರಾಷ್ಟ್ರಗೀತೆ ಬರ್ದವ್ರು ಯಾರು? ನೋಡು, ಅವ ಹೇಳ್ತಾನೆ. ಸ್ಕೂಲ್ಗೆ ಹೋಗಿಲ್ಲ ಅಂತೀರಿ ಅವರು? ಓದ್ತಾ ಇದ್ದೀರಾ? ಹೇಳ್ತಾರ ನಮ್ಮ ಹುಡುಗರು ಹೇಳ್ತಾರ. ಮತ್ತೆ ರಾಷ್ಟ್ರಪಿತ ಯಾರು?
ರಾಷ್ಟ್ರಪತಿ ಅಲ್ಲ ಕಣೋ, ರಾಷ್ಟ್ರಪಿತ. ಸರ್ ರಾಷ್ಟ್ರಪತಿ ಯಾರು? ಗಾಂಧೀಜಿ. ಗಾಂಧೀಜಿ. ರಾಷ್ಟ್ರಪಿತ ಯಾರು? ರಾಷ್ಟ್ರಪಿತಾನೇ ಗಾಂಧೀಜಿ. ರಾಷ್ಟ್ರಪಿತನೇ ಗಾಂಧೀಜಿ. ಇನ್ಯಾರು? ರಾಷ್ಟ್ರಪತಿನ ರಾಷ್ಟ್ರಪಿತನ? ರಾಷ್ಟ್ರಪತಿನ ರಾಷ್ಟ್ರಪಿತನ? ರಾಷ್ಟ್ರಪಿತ ಗಾಂಧೀಜಿ. ರಾಷ್ಟ್ರಪತಿ ರಾಷ್ಟ್ರಪತಿ ಗೊತ್ತಿಲ್ಲ. ಗಾಂಧೀಜಿ. ಮಹಾತ್ಮ ಗಾಂಧೀಜಿ. ರಾಷ್ಟ್ರಪಿತ ಗಾಂಧೀಜಿ, ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿ. ಇದೆಯಾ ಸರ್? ಹೇಳಿ ಸರ್, ಏನ್ ನಿಮ್ಮ ಹೆಸರು? ದಿಲೀಪ್ ಅಂತ ಸರ್. ದಿಲೀಪ್ ಅವರೇ, ಎಷ್ಟನೇ ವರ್ಷದ ಸ್ವಾತಂತ್ರ್ಯ ಇದು? 79 ಸರ್. 80. ಸಾರಿ 80. 79 ಕಂಪ್ಲೀಟ್ ಆಯ್ತು. ನೀವು ಹೇಳಿದ್ ಕರೆಕ್ಟ್? ಯಾರೋ ನಮ್ಮ ಇವರು ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ದ್ರೌ ಅನ್ನಲ್ಲ ಕೇಳಿಸ್ಕೊಂಡ್ರು. ದ್ರೌಪದಿ ಮುರ್ಮು. ಗೊತ್ತಾಯ್ತಾ? ಗೊತ್ತಾಯ್ತು. ಈಗ ಯಾರು ಚೆನ್ನಾಗಿ ಮಾತಾಡ್ತೀರಾ ನೀವು ಇಬ್ರಲ್ಲಿ? ಚೆನ್ನಾಗಿ ಮಾತಾಡೋರು ಯಾರು? ಇಬ್ರು ಮಾತಾಡ್ತೀವಿ. ಇಬ್ರು ಮಾತಾಡ್ತೀರಾ? ಸರಿ, ಒಂದ್ ಕೆಲಸ ಮಾಡಿ. ಈಗ ಆಗಸ್ಟ್ 15 ಸ್ವಾತಂತ್ರ್ಯ ದಿನ ಭಾಷಣ ಎಲ್ಲ ನಮ್ಗೂ ಅದಕ್ಕೆ ಆಗ್ ಬರಲ್ಲ. ಮಾಡೋ ಇರ್ಲಿ. ನೀನ್ ಮತ್ತೆ ನೋಡು, ನಿಮ್ ಕಾಲೇಜಲ್ಲಿ ಅವಕಾಶ ಕೊಟ್ರ ನಿಂಗ? ಇಲ್ಲ. ಮತ್ತೆ ನಾವು ಕೊಡ್ತಿದೀವಿ, ಹೇಳೋ. ಹೇಳ್ರೋ, ಆಗಸ್ಟ್ 15 ಭಾಷಣ ಮಾಡ್ರು ನೋಡೋಣ, ಹೆಂಗ್ ಮಾಡ್ತೀರಾ? ಏನ್ ಮಾಡೋದು? ಆಗಸ್ಟ್ 15 ಇವತ್ತಿನ ದಿನ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಮಾಡೋ, ನೀನ್ ಮಾಡೋ. ಆಗಸ್ಟ್ 15. ಆಗಸ್ಟ್ 15. ಹ್ಞೂ 80ನೇ ವರ್ಷದ್ದು. 80ನೇ ವರ್ಷದ್ದು ಇಂಡಿಪೆಂಡೆಂಟ್. ಹಂಗೆ. ಓಕೆ ಓಕೆ ಆಯ್ತು. ಥ್ಯಾಂಕ್ ಯು. ಸರ್ ನಮಸ್ಕಾರ. ನೋಡೋಣ ನಮ್ಮ ಹಿರಿಕರು ಹೆಂಗ್ ತಿಳ್ಕೊಂಡಾರೆ. ಏನ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಶಿವಪುತ್ರ ಅಂತೇಳಿ. ಶಿವಪುತ್ರ? ಓ, ನಮ್ದು ಬೀದರ್ ಸರ್. ಬೀದರ್ ರೀ? ಬಂದ್ರಿ? ಬೀದರ್ ನಾವು ಕೆಲಸ ಮಾಡಕ್ ಬಂದಿವಿ ಸರ್. ಬೀದರ್ದಿಂದ ಕೆಲಸ ಮಾಡ್ಲಕ್ ಬಂದಿರಿ? ಏನ್ ಕೆಲಸ? ನಾವು ಬೆಂಗಳೂರು ಬಂದು 96 ಮೇ ಪಾಸ್ದಾಗ ಬೆಂಗಳೂರು 30 ವರ್ಷ ಮೇಲೆ ಆಯ್ತು ಸರ್. 96ರಲ್ಲೇ ಬಂದ್ಬಿಟ್ರೆ ಬೆಂಗಳೂರು ಬಂದಿದೆ ಸರ್. ಮಕ್ಕಳೆಲ್ಲ ಇಲ್ಲೇ ಓದಿಸಿ ಸರ್ ಬೆಂಗಳೂರಲ್ಲಿ. ಕಂಪನಿ ಎಲ್ಲ ಕೆಲಸ ಮಾಡ್ತಾರೆ ಮಕ್ಕಳು. ಹೌದಾ? ನಾವೊಂದು ಬ್ಯಾಂಕ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತೇವೆ, ಸುಬ್ರಹ್ಮಣ್ಯ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಅಂತೇಳಿ. ಸರ್ ಸ್ವಾತಂತ್ರ್ಯ ಸಿಕ್ಕಿದೆ ಅಲ್ವಾ ನಮ್ಗೆ? ಸಿಕ್ಕಿದೆ ಸರ್. ಅದು ಸುಮಾರು ವರ್ಷ ಆಯ್ತು ಸರ್. ಸುಮಾರು ವರ್ಷ ಆಗೋಯ್ತು. ಒಂದ್ ವೇಳೆ ಸ್ವಾತಂತ್ರ್ಯ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ ನೀವು? ಸಿಗ್ಲಿಲ್ಲ ಅಂದ್ರೆ ಎಲ್ಲ ಹಿಂಗೆ ಎಲ್ಲ ಎಡವಟ್ ಆಯ್ತೀವಿ ಸರ್. ಈಗ ಎಲ್ಲ ಹಿಂಗೆ ಎಡವಟ್ಟಾಯ್ತಾ? ಹೆಂಗೆ ಎಲ್ಲ ನಡೀತಾ ಇದೆ ಸರ್. ಈಗಿಂದ ಏನಿಲ್ಲ ಸರ್. ಈಗೆಲ್ಲ ಸ್ವಾತಂತ್ರ್ಯ ಸಿಕ್ಕರು ಬಿ ಈಗೆಲ್ಲ ಕಾಲ್ಮನ್ ಎಲ್ಲ ಕೆಟ್ಟದ ಸರ್. ಎಲ್ಲ ಏನಿಲ್ಲ, ಸಿಕ್ಕರು ಕಾಲ್ ಕೆಟ್ಟೋಗ್ಬಿಟ್ಟ. ಕೆಟ್ಟೋಗ್ಬಿಟ್ಟದ ಸರ್. ಏನಿಲ್ಲ. ಹಂಗಾರೆ ಸ್ವಾತಂತ್ರ್ಯ ಸಿಕ್ಕಿಲ್ವಾ ನಮ್ಗೆ? ಸ್ವಾತಂತ್ರ್ಯ ಸಿಕ್ಕಿಲ್ಲ ಪ್ಲೇನೆ ಅಲತ್ತ ಸರ್. ಈಗ ಎಲ್ಲ ಸಿಕ್ಕ ಮೇಲೆ ಎಲ್ಲ ಹಾಳಾಗೋಯ್ತಾ? ಇಲ್ಲ, ಸಿಕ್ಕಿದಾಗೆಲ್ಲ ಚೆನ್ನಾಗಿದೆ. ಈಗಿನ ಯುವಕರು ಮುಂಚೆ ಎಲ್ಲ ಚಂದ ಇತ್ತು. 20 ವರ್ಷ ಹಿಂದೆ ಏನಿತ್ತು ಇವಾಗ ಏನ್ ಬಿ ಇಲ್ಲ ಸರ್. ಹಂಗಿಲ್ಲ, ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟದೆ. ಚೇಂಜ್ ಬಿಟ್ಟಿದೆ ಎಲ್ಲ. ಸರ್ ಬಾರ ಇಲ್ಲಿ ಹುಡುಗ್ರ. ಬಾರ ಇಲ್ಲಿ ಬಾರೋ ಕಂದ. ಏನ್ ನಿನ್ನ ಹೆಸರು? ಬಾರೋ, ಇಬ್ರು ಬರೋ. ಆಯ್ತು. ಏನ್ ನಿನ್ನ ಹೆಸರು? ತೇಜಸ್. ನಿನ್ನ ಹೆಸರೇನು? ಏನ್ ಓದ್ತಿದ್ದೀರಾ? ಫಸ್ಟ್ ಓ, ಮಕ್ಕಳು PUC ಮಕ್ಕಳಲ್ಲ ಹಂಗಾರೆ ನೀವು? ದೊಡ್ಡರು PUCನಾ? ನಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ಸಿಕ್ಕಿದೆ ಯಾವಾಗ? ದಿನಾಚರಣೆ ಅಲ್ಲ, ಸ್ವಾತಂತ್ರ್ಯ ಸಿಕ್ಕಿದೆ ಯಾವಾಗ? 1947. ನಿಜ ಹೇಳ್ತಾವ್ನೇನೋ? ತಪ್ಪು ಹೇಳ್ದ ಕಣವನು. ಆಗಸ್ಟ್ 15 1947. ಎಷ್ಟು ವರ್ಷ ಆಯ್ತು? ಈಗ ಎಷ್ಟನೇ ಸ್ವಾತಂತ್ರ್ಯ ಇದು? 80. 80 ಕಂಪ್ಲೀಟು? 79 ಕಂಪ್ಲೀಟು. 79 ಕಂಪ್ಲೀಟ್ ಆಗಿ 80. ಏನ್ ಯಾವ ಸಬ್ಜೆಕ್ಟ್ ನೀವು ಓದ್ತಿರೋದು ಈಗ? ಕಾಮರ್ಸಾ? ಓಕೆ. ನಿನಗೆ ಮೈಕ್ ಕೊಟ್ರೆ ಏನ್ ಭಾಷಣ ಮಾಡ್ತೀಯ ಸ್ವಾತಂತ್ರ್ಯ ದಿನಾಚರಣೆ? ಜಾಸ್ತಿ ಭಾಷಣ ಬರಲ್ಲ ಅಣ್ಣ. ಭಾಷಣ ಬಿಗಿಯೋದು ಬೇಡ, ಹೇಳಿದ್ರೆ ಸಾಕು. ಬರಲ್ಲ ಅಣ್ಣ. ಹೇಳೋ, ಮಾತಾಡೋ ನೀನು. ನೋಡಿ ನಿಮ್ಮ ಸ್ಕೂಲಲ್ಲಿ ಯಾರು ನೋಡಿ, ಈಗ ನಿಮಗೆ ನ್ಯಾಷನಲ್ ಟಿವಿಲಿ ಅವಕಾಶ ಕೊಡ್ತಿದೀವಿ ನಾವು. ಭಾಷಣ ಮಾಡೋದ್ರೆ ಏನು ಭಾಷಣ ಮಾಡ್ತೀಯಾ? ನಂಗೆ ಮಾಡಕ್ ಬರಲ್ಲ ಅಣ್ಣ. ಇವನು ಮಾಡ್ತಾನೆ ಚೆನ್ನಾಗಿ. ಮತ್ತೆ ಏನು ಬರುತ್ತೆ ನಿಮಗೆ? ನಮ್ಮ ದೇಶದ ಬಗ್ಗೆ ಭಾಷಣ ಮಾಡಲ್ವಾ? ರಾಷ್ಟ್ರಗೀತೆ ಬರ್ದವ್ರು ಯಾರು? ಕುವೆಂಪು. ನಾಡಗೀತೆ ಬರ್ದವ್ರು? ರವೀಂದ್ರನಾಥ್ ಟ್ಯಾಗೋರ್. ನಾಡಗೀತೆ ಬರ್ದವ್ರು ಯಾರು? ಕುವೆಂಪು. ರಾಷ್ಟ್ರಗೀತೆ ಬರ್ದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ನಾಡಗೀತೆ ಬರ್ದವ್ರು ಯಾರು? ಬಾರೋ ಆಯ್ತು. ಒಂದೇ ಮಾತ್ರ ಬರ್ದವ್ರು ಯಾರು? ತಿರುಕೊಂಡು ನಿಂತ್ಕೊಬಿಟ್ಟು ಆ ಕಡೆಗೆ. ಆಂಟಿ ಚೆನ್ನಾಗಿದ್ದೀರಾ? ಕನ್ನಡ ಬರಲ್ಲ? ತಾಯಿ, ಎಷ್ಟು ವರ್ಷ ಆಯ್ತು ಕರ್ನಾಟಕಕ್ಕೆ ಬಂದು? 10 ವರ್ಷ. ಯಾಕೆ ಬಂದ್ರಿ? ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ನಮಗೆ ಸ್ವಾತಂತ್ರ್ಯ ಇದೆ, ನಾವ್ ಎಲ್ಲರೂ ಓಡಾಡ್ತೀವಿ. ನೀವೇನ್ರಿ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆದ್ರೂ ಹಿಂಗ್ ಕೇಳ್ತಿದ್ದೀರಾ ಅಂತೀರಾ ನಮ್ಗೆನೆ ಅಲ್ವಾ? ನಿಮ್ಮ ಹೆಸರೇನು? ಲತಾ. ಎಷ್ಟು ನಿಮಗೆ ಇವಾಗ ವಯಸ್ಸು? 60 ವರ್ಷ. 60 ವರ್ಷ. ಓ, ಹಂಗಾರೆ ಸ್ವಾತಂತ್ರ್ಯ ಸಿಕ್ತಾಗ ನೀವಿದ್ರಿ ಅಲ್ವಾ? ಹೌದು.
ಸಿಕ್ಕಾದ್ಮೇಲೆ ಇದ್ರಿ ನೀವು, ಸ್ವಾತಂತ್ರ್ಯ ಸಿಕ್ಕಿ 20 ವರ್ಷ ಆದ್ಮೇಲೆ ಉಟ್ಬಿಟ್ರಿ ನೀವು. ಹೌದು ಅವಾಗ ಹೆಂಗಿತ್ತು, ಇವಾಗ ಹೆಂಗಿದೆ? ಚೆನ್ನಾಗಿದೆ. ಇವಾಗ ಚೆನ್ನಾಗಿದ್ಯಾ? ಅವಾಗ ಅವಾಗಲೂ ಚೆನ್ನಾಗಿತ್ತು. ಅವಾಗಲೂ ಚೆನ್ನಾಗಿತ್ತಾ? ಆಯ್ತು ಬಿಡಿ. ನಿಮ್ಮ ಹೆಸರೇನು ಮೇಡಮ್? ಸೂರ್ಯ. ಸೂರ್ಯ ಸೂರ್ಯ ಅಂತ ಹೆಸರು ಇಟ್ಬಿಟ್ರೆ ನಿಮ್ಗ? ಅಯ್ಯೋ ಶಿವನೇ. ಯಾವ್ರು? ತಮಿಳ್ನಾಡು. ತಮಿಳ್ನಾಡಾ? ಸರಿ. ಕನ್ನಡ ಬರ್ತದಲ್ವಾ? ಕೊಂಚ ಕೊಂಚ. ಕೊಂಚ ಕೊಂಚ ಬ್ಯಾಡ ಬಿಡಿ.